ನೀವು ಮಹಿಳೆಯರಾಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಪುರುಷರಾಗಿದ್ರು ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಪೀರಿಯಡ್ಸ್ ಟೈಮಲ್ಲಿ ಇವಾಗ ಏನು ಹೆಣ್ಮಕ್ಳು ಪ್ಯಾಡ್ ಅಂತ ಯೂಸ್ ಮಾಡ್ತಾರಲ್ಲ, ಆ ಒಂದು ಪ್ಯಾಡ್ಗೆ ಪರ್ಯಾಯವಾಗಿ ಬಳಸುವಂತಹ ಒಂದು ಕಪ್ ಇದು ಮೆನ್ಸ್ಟ್ರಲ್ ಕಪ್ ಅಂತಾನೆ ಹೇಳ್ತೀವಿ. ಓಕೆ, ತುಂಬಾ ಡಿಫ್ರೆಂಟ್ ಆದ ಕ್ವಶನ್. ನನಗೆ ಯಾರು ಈ ತರ ಕ್ವಶನ್ ಕೇಳಿಲ್ಲ, ಫಸ್ಟ್ ಟೈಮ್ ನೀವು ಕೇಳ್ತಾ ಇರೋದು. ಇದು ನಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ ಮಾಡೆಲ್ ಅಂತ ಹೇಳಿದ್ರೆ, ನಾವು ಮೆನ್ಸ್ಟ್ರಲ್ ಕಪ್ಪನ್ನ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ವೆಜೈನಾದಲ್ಲಿ ಹೀಗೆ ಇನ್ಸರ್ಟ್ ಮಾಡ್ತೇವೆ. ಪ್ರತಿಯೊಬ್ರು ಕೂಡ ಪ್ರತಿಯೊಂದು ತಿಂಗಳಲ್ಲೂ ಇಷ್ಟು ಒಂದು ಸ್ಪೆಸಿಫಿಕ್ ಪ್ಯಾಡ್ಗಳನ್ನ ಬಳಸ್ತಾ ಇದ್ದಾರೆ. ಅಂದ್ರೆ ಒಂದು ವರ್ಷಕ್ಕೆ ಆಗಿರ್ಬೋದು, ಮತ್ತೆ ಒಂದು ಜಾಗದಲ್ಲಿ ಎಷ್ಟು ಪ್ಯಾಡ್ಗಳು ಜನರೇಟ್ ಆಗ್ಬೋದು, ಮತ್ತೆ ಅದು ಬಳಕೆ ಮಾಡಾದ್ಮೇಲೆ ಅದಕ್ಕೆ ಮತ್ತೆ ಒಂದು ಪಾಲಿಥಿನ್ ಸುತ್ತಿ ಬೇರೆ ಎಲ್ಲೋ ಹಾಕೋದ್ರಿಂದ ಪರಿಸರ ಮಾಲಿನ್ಯ ಎಷ್ಟಾಗ್ಬೋದು, ಅದರಿಂದ ಬೇರೆ ಒಂದು ಜೀವ ವೈವಿಧ್ಯತೆಗಳಿಗೆ ಏನೊಂದು ಹಾನಿ ಆಗ್ಬೋದು. ಮೆನ್ಸ್ಟ್ರಲ್ ಕಪ್ ಅಲ್ಲಿ ಸ್ಮಾಲ್, ಮೀಡಿಯಂ ಮತ್ತು ಲಾರ್ಜ್ ಅಂತ ಹೇಳಿ 3 ಸೈಜ್ಗಳು ಲಭ್ಯ ಇರುತ್ತೆ. ಅದರ ಒಂದು ಸಣ್ಣ ಬಿಸ್ನೆಸ್ ಮಾಡಬೇಕು ಅನ್ನೋರ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅದು ಹೇಗೆ ಅಂತ ಅದನ್ನು ಕೂಡ ತಿಳಿಸ್ತೀವಿ. ಯಾರು ಕಸ್ಟಮರ್ಸು ಯೂಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ತುಂಬ ಸ್ಯಾಟಿಸ್ಫೈಡ್ ಇರ್ತಾರೆ, ಅವರಿಗೆ ನಾವು ರೀಸೆಲರ್ ಆಗಿ ಆನ್ಬೋರ್ಡಿಂಗ್ ಮಾಡ್ಕೊಳ್ತೇವೆ. ಇದು ಸಿಲಿಕಾನ್ ಮಟೀರಿಯಲಿಂದ ಮಾಡಿರುವಂತಹದ್ದು. ಈ ಕಾಂಫಿ ಕಪ್ನ ಬೆಲೆ ಜಸ್ಟ್ 699 ರೂಪಾಯಿ, ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇದೆ. ಈಗ ಇದನ್ನು 10 ವರ್ಷದವರೆಗೆ ಯೂಸ್ ಮಾಡೋದ್ರಿಂದ ನಮಗೆ ಪ್ರತಿ ತಿಂಗಳು ಪೀರಿಯಡ್ಗೆ ಒಂದು 3 ರಿಂದ 4 ರೂಪಾಯಿ ಮಾತ್ರ ನಾವು ಖರ್ಚು ಮಾಡ್ತೇವೆ. ಇಂಟ್ರೆಸ್ಟಿಂಗ್. ಆ್ಯಕ್ಚುಲಿ ಒಂದು ಕ್ರಾಂತಿನ ಸೃಷ್ಟಿ ಮಾಡುವಂತಹ ಐಟಮ್ ಇದು. ಇದನ್ನ ನಾನು ನೋಡ್ತಾ ಇದ್ದೆ, ಏನು ಅಂತ ತಿಳಿಸ್ಕೊಡ್ತೀನಿ. ನಾವು ಆ್ಯಕ್ಚುಲಿ ನಮ್ಮ ಒಂದು ಸೃಷ್ಟಿಲಿ ನಿಸರ್ಗ ಸೃಷ್ಟಿ ಮಾಡಿರೋದ್ರಲ್ಲಿ ಪುರುಷ ಮತ್ತು ಮಹಿಳೆಯರು ಏನಿದ್ದಾರೆ ಎರಡೂ ನಾವು ಸಮಾನತೆ, ಒಂದು ಈಕ್ವಾಲಿಟಿ ಅಂತ ಹೇಳ್ತಾ ಇರ್ತೀವಲ್ಲ, ಹಾಗೂ ಕೂಡ ಎಷ್ಟೊಂದು ಸಮಾಚಾರಗಳಲ್ಲಿ ಹೆಣ್ಮಕ್ಳು ಪುರುಷರಿಗಿಂತ ಸ್ವಲ್ಪ ಜಾಸ್ತಿನೇ ಸ್ಟ್ರಾಂಗ್ ಆಗಿರ್ತಾರೆ ಅಂತ ಹೇಳ್ತಿರ್ತೀವಿ. ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗಿರೋ ಅಂತ ಅಲ್ವಾ. ಇನ್ನೊಂದು ಕೆಲವೊಂದು ವಿಚಾರಗಳಲ್ಲಿ ಹೆಣ್ಮಕ್ಳಿಗಿರುವಂತಹ ಒಂದು ಕೆಲವೊಂದು ಅನಾನುಕೂಲತೆಗಳು ಮತ್ತು ಸವಾಲುಗಳು ಗಂಡು ಮಕ್ಳಿಗಿಂತ ಜಾಸ್ತಿ ಇರುತ್ತೆ. ಅವಾಗ ಬೇಬಿ ಗಂಡು ಮಕ್ಳಿಗೆ ಸ್ವಲ್ಪ ಅಡ್ವಾಂಟೇಜ್ ಅನಿಸುತ್ತೆ. ಅದ್ರದ್ದು ಎಷ್ಟೊಂದು ಸಮಾಚಾರಗಳಿವೆ. ಅಂಥದ್ರಲ್ಲಿ ಒಂದು ವಿಚಾರ ಏನು ಅಂದರೆ, ಮಾಸಿಕ ಒಂದು ಋತುಸ್ರಾವದ ಸಮಯದಲ್ಲಿ, ಮೆನ್ಸ್ಟ್ರಲ್ ಅಂತ ಏನು ಹೇಳ್ತೀವಿ, ಆ ಒಂದು ಸಮಯದಲ್ಲಿ ಆ ಥರ ಒಂದು ಸಮಸ್ಯೆಗಳಿಗೆ ಪರಿಹಾರ ಆಗುವಂಥಕ್ಕೆ ತುಂಬ ವಿಭಿನ್ನವಾಗಿರುವಂತಹ, ಹಾಗೆ ತುಂಬ ಸಿಂಪಲ್ ಆಗಿರುವಂತಹ ಒಂದು ಐಟಮ್ ಇದು. ಇದು ಹೇಗೆ ಕೆಲಸ ಮಾಡುತ್ತೆ, ಏನು ಮಾಡುತ್ತೆ, ಆದಷ್ಟು ಬೇಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಮಹಿಳೆಯರಾಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಪುರುಷರಾಗಿದ್ದರೂ ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಯಾಕಂದರೆ ಈ ಒಂದು ವಸ್ತುವಿನಿಂದ ಯಾವುದೋ ಒಂದು ಹೆಣ್ಮಗುಗೆ ಸಹಾಯ ಆಗೋದಷ್ಟೇ ಅಲ್ಲ, ಅವರ ಒಂದು ಬೇರೆ ಬೇರೆ ಒಂದು ಏಳಿಗೆಗೆ ಕೂಡ ಸಹಕಾರಿಯಾಗಿದೆ. ಅದು ಏನು ಅಂತ ನಿಮಗೆ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಇದನ್ನ ಪ್ರತಿಯೊಬ್ಬ ಮಹಿಳೆಯರಿಗೂ ತಿಳಿಸ್ಬೇಕು, ಮತ್ತೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ಇದನ್ನ ಬಳಸಬೇಕು ಅಂತ ಒಂದು ಉದ್ದೇಶನ ಇಟ್ಕೊಂಡು ಮಾರ್ಕೆಟ್ಗೆ ಪರಿಚಯ ಮಾಡಿರೋಂಥವ್ರು ದಿವ್ಯಾ ಅವರು. ತುಂಬಾ ವರ್ಷಗಳ ಹಿಂದೆ ಇವ್ರನ್ನ ನೀವು ಒಂದ್ಸರಿ ನಮ್ಮ ವಿಡಿಯೋಗಳಲ್ಲಿ ನೋಡಿದ್ರೆ, ಸುಮಾರು 2022ರಲ್ಲಿ ಇದ್ರ ಬಗ್ಗೆ ಕವರ್ ಮಾಡಿದ್ವಿ ಅನ್ಕೊಳ್ತೇನೆ. ಸೊ ನಾವು ಇದನ್ನ ಕಾಂಫಿ ಕಪ್ ನ ಮಾರ್ಕೆಟ್ಗೆ ತಂದಿದ್ದು 2020 ಆಗಸ್ಟ್ 15ರಲ್ಲಿ. ಸೊ ಪ್ರತಿಯೊಂದು ಹೆಣ್ಮಕ್ಳಿಗೂ ಅದು ಸ್ಪೆಷಲಿ ಪ್ರತಿಯೊಂದು ಹಳ್ಳಿಗಳಿಗೂ ತಲುಪೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿರುವಂತಹದ್ದು. ಸೊ ಅಲ್ಲಿಂದ ಸ್ಟಾರ್ಟ್ ಆದಂತಹ ಜರ್ನಿ ಈಗ ಕಳೆದ 5 ವರ್ಷದಿಂದನೂ ಜೊತೆಗೆ ನಾಟ್ ಓನ್ಲಿ ಪ್ರಾಡಕ್ಟ್ ಅನ್ನ ಪರಿಚಯಿಸೋದು, ಅದ್ರ ಜೊತೆಗೆ ಮುಟ್ಟಿನ ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಎಜುಕೇಶನ್ ಕೂಡ ನಾವು ನಮ್ಮ ತಂಡ ಕೊಡ್ತಾ ಬರ್ತಾ ಇದ್ದೇವೆ. ಒಂದೇ ಒಂದು ಸಾಲಿನಲ್ಲಿ ಹೇಳಬೇಕು ಅಂದ್ರೆ, ಇದು ಉತ್ಪನ್ನ ಏನು ಅಂತ, ಪೀರಿಯಡ್ಸ್ ಟೈಮಲ್ಲಿ ಇವಾಗ ಏನು ಹೆಣ್ಮಕ್ಳು ಪ್ಯಾಡ್ ಅಂತ ಯೂಸ್ ಮಾಡ್ತಾರಲ್ಲ, ಆ ಒಂದು ಪ್ಯಾಡ್ಗೆ ಪರ್ಯಾಯವಾಗಿ ಬಳಸುವಂತಹ ಒಂದು ಕಪ್ ಇದು ಮೆನ್ಸ್ಟ್ರಲ್ ಕಪ್ ಅಂತಾನೆ ಹೇಳ್ತೀವಿ. ಒಂದು ಕ್ವಿಕ್ ಆಗಿ ಹೇಳ್ಬೋದಾ ನೀವು, ಇದು ಹೆಣ್ಮಕ್ಳಿಗೆ ಹೇಗೆ ಹೆಲ್ಪ್ ಆಗುತ್ತೆ? ಇದು ಮೆನ್ಸ್ಟ್ರಲ್ ಕಪ್ ಅಂತ ಹೇಳಿ, ಇದು 1937ರಲ್ಲಿ ಇನ್ವೆಂಟ್ ಆಗಿರೋದು. ಇದನ್ನ ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಇಂದ ಮಾಡಿರ್ತಾರೆ. ಅದು ನಮ್ಮ ದೇಹಕ್ಕೆ ತುಂಬಾ ಸ್ನೇಹಿ ಕೂಡ ಹೌದು. ಓಕೆ. ನಂತರ ಇದು ಪ್ಯಾಡ್ನ ಬದಲಾಗಿ ಬಳಸುವಂತಹದ್ದು. ನಾವು ಪ್ರತಿ ತಿಂಗಳು ಏನಿಲ್ಲ ಅಂತ ಹೇಳಿದ್ರು ಒಂದು 15 ಪ್ಯಾಡ್ ಪ್ರತಿಯೊಂದು ಹೆಣ್ಮಗಳು ಯೂಸ್ ಮಾಡ್ತಾಳೆ. ಸೊ ನಾವು ಒಂದು 12-13 ಏಜಿಂದ ಮುಟ್ಟು ಸ್ಟಾರ್ಟ್ ಆದ್ರೆ 45 ವಯಸ್ಸಿನವರೆಗೂ ಮುಟ್ಟಾಗ್ತೇವೆ. ಸೊ ನಮ್ಮ ಜೀವಮಾನದ 6 ವರ್ಷಗಳ ಕಾಲ ಬರೀ ಮುಟ್ಟಿನ ದಿನಗಳಲ್ಲೇ ಇರ್ತೇವೆ. ಸೊ ಅದರಲ್ಲಿ ಯೂಸ್ ಮಾಡುವಂತಹದ್ದು ಜಾಸ್ತಿ ಜನ ಯೂಸ್ ಮಾಡೋದು ಇವಾಗ ಪ್ಯಾಡ್ ಬಿಟ್ಟರೆ ಬಟ್ಟೆ. ಸೊ ಈಗ ಮಾರ್ಕೆಟಿಗೆ ಬಂದಿರುವಂತಹದ್ದು ಈ ಮೆನ್ಸ್ಟ್ರಲ್ ಕಪ್. ಇಂಡಿಯಾದಲ್ಲಿ ಸುಮಾರು 2012ರಿಂದ ಆಚೆಗೆ ಜಾಸ್ತಿ ಜಾಗೃತಿಯನ್ನ ಮೂಡಿಸ್ತಾ ಇದೆ ತುಂಬಾ NGOಗಳು, ಈವನ್ ಇನ್ಕ್ಲೂಡಿಂಗ್ ಮೀ. ನಮ್ಮ ತಂಡವು ಸಹಿತ ಇದ್ರ ಬಗ್ಗೆ ಜಾಸ್ತಿ ಜಾಗೃತಿಗಳನ್ನ ಮೂಡಿಸ್ಕೊಂಡು ಬರ್ತಾ ಇದೆ. ಸೊ ಇದನ್ನು ಯೂಸ್ ಮಾಡೋದು ತುಂಬಾ ಈಸಿ. ಇದನ್ನು ನಮ್ಮ ವೆಜೈನಾದಲ್ಲಿ ಇನ್ಸರ್ಟ್ ಮಾಡಿದ್ರೆ ಸಾಕು. ಪ್ರತಿ 12 ಗಂಟೆಗೊಮ್ಮೆ ರಿಮೂವ್ ಮಾಡಿ ವಾಶ್ ಮಾಡಿ ಮತ್ತೆ ಪುನಃ ಇನ್ಸರ್ಟ್ ಮಾಡಿದ್ರೆ ಆಯ್ತು. ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಏನೂ ತೊಂದರೆ ಇಲ್ಲ. ಇದನ್ನ 8 ರಿಂದ 10 ವರ್ಷಗಳ ಕಾಲ ಮರುಬಳಕೆ ಮಾಡಬಹುದು. ಆಕ್ಚುಲಿ ಒಂದು ಪ್ಯಾಡ್ಮನ್ ಅಂತ ಒಂದು ಫಿಲಮ್ ನೋಡಿರ್ಬೋದು ನೀವು, ಹಿಂದಿನಲ್ಲಿ ಬಂದಿದೆ, ಅಕ್ಷಯ್ ಕುಮಾರ್ ಮಾಡಿರ್ತಾರೆ. ಅದರಲ್ಲಿ ಪ್ಯಾಡ್
ಹೆಣ್ಮಕ್ಳಿಗೆ ಗೊತ್ತಾಗಿದ್ದು, ಅದರಲ್ಲೂ ಭಾರತದಲ್ಲಿ ತುಂಬಾ ವರ್ಷಗಳಾದ್ಮೇಲೆ. ಅದಕ್ಕಿಂತ ಮುಂಚೆ ಹೆಣ್ಮಕ್ಳು ಬಟ್ಟೆಗಳನ್ನ ಉಪಯೋಗಿಸ್ತಾ ಇದ್ರು, ಅದೇ ಬಟ್ಟೆಗಳನ್ನ ಪುನಃ ಪುನಃ ಬಳಸ್ತಾ ಇದ್ರು. ಅದರಿಂದ ಎಷ್ಟೊಂದು ಬೇರೆ ಬೇರೆ ಕಾಯಿಲೆಗಳು ಬರೋದಕ್ಕೆ ಶುರು ಆಗಿತ್ತು. ಮತ್ತೆ ಎಷ್ಟೋ ಜನಕ್ಕೆ ಅರಿವೇ ಇರಲಿಲ್ಲ ಈ ಥರದೊಂದು ಪ್ಯಾಡ್ ಇದೆ ಅಂತ. ಅದಾದ್ಮೇಲೆ ಇವಾಗ ಪ್ಯಾಡ್ ಬಳಸೋದಕ್ಕೆ ಶುರು ಮಾಡಿದ್ಮೇಲೆ ಅದರಿಂದ ಕೂಡ ಇವಾಗ ನನ್ಗೆ ಇನ್ನೊಂದು ಹೊಸ ವಿಚಾರ ಇವತ್ತೇನು ತಿಳಿತು ಅಂದ್ರೆ, ಸರಿಸುಮಾರು ಭಾರತದಲ್ಲೇನೆ ಸುಮಾರು 30 ಕೋಟಿಯಷ್ಟು ಹೆಣ್ಮಕ್ಳು ಪ್ಯಾಡ್ನ ಬಳಸ್ತಾ ಇದ್ದಾರೆ, ಮತ್ತೆ ಋತುಮತಿ ಆ ಒಂದು ಸ್ಟೇಜಲ್ಲಿ ಇದ್ದಾರೆ ಅಂತ. ಮತ್ತೆ ಪ್ರತಿಯೊಬ್ರು ಕೂಡ ಪ್ರತಿಯೊಂದು ತಿಂಗಳಲ್ಲೂ ಇಷ್ಟು ಒಂದು ಸ್ಪೆಸಿಫಿಕ್ ಪ್ಯಾಡ್ಗಳನ್ನ ಬಳಸ್ತಾ ಇದ್ದಾರೆ ಅಂದ್ರೆ ಒಂದು ವರ್ಷಕ್ಕೆ ಆಗಿರ್ಬೋದು, ಮತ್ತೆ ಒಂದು ಜಾಗದಲ್ಲಿ ಎಷ್ಟು ಪ್ಯಾಡ್ಗಳು ಜನರೇಟ್ ಆಗ್ಬೋದು, ಮತ್ತೆ ಅದು ಬಳಕೆ ಮಾಡಿದ್ಮೇಲೆ ಅದಕ್ಕೆ ಮತ್ತೆ ಒಂದು ಪಾಲಿಥಿನ್ ಸುತ್ತಿ ಬೇರೆ ಎಲ್ಲೋ ಹಾಕೋದ್ರಿಂದ ಪರಿಸರ ಮಾಲಿನ್ಯ ಎಷ್ಟಾಗ್ಬೋದು, ಅದರಿಂದ ಬೇರೆ ಒಂದು ಜೀವ ವೈವಿಧ್ಯತೆಗಳಿಗೆ ಏನೊಂದು ಹಾನಿ ಆಗ್ಬೋದು, ನೀರಿನ ಮೂಲಗಳಿಗೆ ಹೇಗೆ ಹಾನಿ ಆಗ್ಬೋದು ಅಂತ ಎಲ್ಲ ಎಷ್ಟೊಂದು ವಿಚಾರಗಳನ್ನ ನನಗೆ ತಿಳಿಸ್ಕೊಡ್ತಾ ಇದ್ರು. ಹೌದಲ್ವಾ, ಒಂದು ವಿಷಯದ ಬಗ್ಗೆ ಮಾತಾಡೋದಕ್ಕೆ ಹೋದ್ರೆ ಅದು ಹಿಂದೆ ಎಷ್ಟೊಂದು ವಿಷಯಗಳು ಅಡಗಿರುತ್ತೆ ಅಂತ ನನಗೆ ತಿಳಿಯೋದಕ್ಕೆ ಶುರು ಆಯ್ತು. ಶುರುನಲ್ಲಿ ಒಂದು ಮಾತು ಹೇಳಿದೆ, ಈ ಒಂದು ವಸ್ತು, ಈ ಒಂದು ಪದಾರ್ಥ ಒಂದು ಕ್ರಾಂತಿನ ಸೃಷ್ಟಿ ಮಾಡ್ಬೋದು ಅಂತ. ಏನಕ್ಕೆ ಅಂದ್ರೆ ಪ್ರತಿಯೊಂದು ಪ್ಯಾಡ್ಗಳಿಗೂ ಇದು ರೀಪ್ಲೇಸ್ಮೆಂಟ್ ಆಗ್ತಾ ಬಂದ್ರೆ ಎಷ್ಟೊಂದು ಸಮಸ್ಯೆಗಳಿಗೆ ಇಂಡೈರೆಕ್ಟ್ಲಿ ಪರಿಹಾರ ಸಿಗೋದಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಪ್ರತಿ ತಿಂಗಳು ಹೊಸ ಹೊಸ ಪ್ಯಾಡ್ಗಳು ತಗೊಬೇಕು ಅಂತ ನೋಡಿದ್ರೆ ಇದನ್ನ ಪುನರ್ಬಳಕೆ ಮಾಡ್ಬೋದು ಅಂತ ಅವ್ರು ನನಗೆ ಹೇಳ್ತಾ ಇದ್ರು. ಹೇಗಿದು ಪುನರ್ಬಳಕೆ ಮಾಡ್ಬೋದು? ನಾನು ಆಲ್ರೆಡಿ ಹೇಳಿದ ಹಾಗೆ ಇದೇನು ಮಾಡುತ್ತೆ, ಪ್ಯಾಡನ್ನು ನಾವೇನು ಮಾಡ್ತೀವಿ, ನಮ್ಮ ಮೆನ್ಸ್ಟ್ರಲ್ ಬ್ಲಡ್ ಹೊರಗಡೆ ಬಂದಾಗ ಎಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಹೊರಗಡೆ ಇಟ್ಕೊಳ್ತೇವೆ. ಇದೇನಾಗುತ್ತೆ, ಮೆನ್ಸ್ಟ್ರಲ್ ಬ್ಲಡ್ ಹೊರಗಡೆ ಬರೋಕ್ಕಿಂತ ಮೊದಲು ನಾವು ವೆಜೈನದಲ್ಲೇ ಅದನ್ನು ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ತೇವೆ. ಸೊ ಇದು ಫಿಲ್ ಆದಮೇಲೆ ನಾವು ಚೆಲ್ಲಿ ಮತ್ತೆ ಇದನ್ನೇ ಪುನಃ ಯೂಸ್ ಮಾಡ್ತೇವೆ. ಸೊ ಪ್ಯಾಡ್ಗೆ ನಾವು ಏನಿಲ್ಲ ಅಂದ್ರೂ ಆನ್ ಆ್ಯಂಡ್ ಎವರೇಜ್ 50ರಿಂದ 100 ರೂಪಾಯಿ ಮಿನಿಮಮ್ ಸ್ಟಾರ್ಟಿಂದ ಕೊಡ್ತಾ ಹೋಗ್ತೇವೆ. ಈಗ ಒಳ್ಳೆ ಕ್ವಾಲಿಟಿ ಬೇಕು ಅಂತ ಹೇಳಿದ್ರೆ 500 ರೂಪಾಯಿವರೆಗೂ ಪ್ಯಾಡ್ ಸಿಗ್ತಾ ಇದೆ. ಸೊ ಅಷ್ಟೊಂದು ಅಮೌಂಟನ್ನು ಒಂದು ತಿಂಗಳಿಗೆ ನಾವು ಅದನ್ನು ಖರ್ಚು ಮಾಡ್ತೇವೆ. ಸೊ 10 ವರ್ಷಕ್ಕೆ ಮಿನಿಮಮ್ 12ರಿಂದ 15 ಸಾವಿರ ರೂಪಾಯಿನ ಬರೀ ನಾವು ಮುಟ್ಟಿನ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಅಥವಾ ಮುಟ್ಟಿನ ನಿರ್ವಹಣೆಗೆ ನಾವು ಅದನ್ನು ಸ್ಪೆಂಡ್ ಮಾಡ್ತಾ ಇದ್ದೇವೆ. ಬಟ್ ಈ ಮೆನ್ಸ್ಟ್ರಲ್ ಕಪ್ಪನ್ನು ನಾವು 500ರಿಂದ 600 ರೂಪಾಯಿಯಿಂದ ಪರ್ಚೇಸ್ ಮಾಡಿದ್ರೆ, ಮೆನ್ಸ್ಟ್ರಲ್ ಕಪ್ ಮಾರುಕಟ್ಟೆಯಲ್ಲಿ 150 ರೂಪಾಯಿಂದ 3000, 4000, 5000ವರೆಗೂ ಇದೆ, ಬೇರೆ ಬೇರೆ ಕ್ವಾಲಿಟಿ ಅದು. ಸೊ ಒಮ್ಮೆ ನಾವು ಪರ್ಚೇಸ್ ಮಾಡಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟನ್ನು ನಾವು ಒಮ್ಮೆ ಪರ್ಚೇಸ್ ಮಾಡಿಟ್ಕೊಂಡ್ರೆ 8ರಿಂದ 10 ವರ್ಷಗಳ ಕಾಲ ನಾವು ಮತ್ತೆ ಯಾವುದೇ ರೀತಿ ಪ್ರಾಡಕ್ಟನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದೊಂಥರ ಗುಡ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬಹುದು. ಟಿವಿ ನೋಡುವಾಗ ಎವ್ರಿ ಥರ್ಡ್ ಆ್ಯಡು ನಾನು ಮೇ ಬಿ ಇದು ವಿಸ್ಪರ್, ಬೇರೆ ಯಾವುದೋ ಒಂದು ಸ್ಟೇ ಫ್ರೀ, ಬೇರೆ ಬೇರೆ ಅಡ್ವರ್ಟೈಸ್ಗಳು ಬರ್ತಾ ಇರುತ್ತೆ. ನನಗೆ ಇವಾಗ ಒಂದು ಆಶ್ಚರ್ಯ ಏನಾಗ್ತಿದೆ ಅಂದರೆ, ಈ ಥರ ಪ್ರಾಡಕ್ಟ್ಗಳ ಬಗ್ಗೆ ನಾವೆಲ್ಲೂ ಗೊತ್ತಾಗ್ತಾ ಇಲ್ಲ, ಯಾರು ಮಾತಾಡ್ತಾ ಇಲ್ಲ. ಏನಕ್ಕೆ ಅನ್ನಿಸ್ತಾ ಇದೆ? ಯಾಕಂದರೆ ಇದ್ರ ಬಗ್ಗೆ ಸಾರ್ವಜನಿಕರಿಗೆ ಇರುವಂಥ ತಿಳುವಳಿಕೆ ತುಂಬಾ ಕಡಿಮೆ ಇದೆ. ಅದರಲ್ಲೂ ಕೂಡ ಸಿಟಿನಲ್ಲಿರೋ ಹೆಣ್ಮಕ್ಳಿಗೇನೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಹಳ್ಳಿಗಳ ಬಗ್ಗೆ ಹೇಗಿರುತ್ತೆ? ಹಳ್ಳಿಲಿರುವಂಥ ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಹೆಂಗೆ ಗೊತ್ತಾಗುತ್ತೆ? ಹೆಣ್ಮಕ್ಳಿಗೆ ಗೊತ್ತಾದ್ರೆ ಇದ್ರ ಬಗ್ಗೆ ವಾಟ್ ಆರ್ ದ ಅಡ್ವಾಂಟೇಜಸ್ ದೇ ಹ್ಯಾವ್? ಒಂದು ಹಣದ ಉಳಿತಾಯ. ಸೊ 10 ವರ್ಷದವರೆಗೆ ಯೂಸ್ ಮಾಡೋದ್ರಿಂದ ಅಷ್ಟು ಹಣದ ಉಳಿತಾಯ ಹಾಗೂ ಆರೋಗ್ಯನ ಕಾಪಾಡ್ಕೊಳ್ಬಹುದು. ಈಗ ನಾವು ಅಷ್ಟು ಕೆಮಿಕಲ್ ಯುಕ್ತ ಸ್ಯಾನಿಟರಿ ಪ್ಯಾಡನ್ನು 24 ಗಂಟೆ ಪ್ರತಿ ತಿಂಗಳು 5 ದಿವಸದವರೆಗೂ ನಾವು ಯೂಸ್ ಮಾಡ್ತೇವೆ. ಈಗ ಅರ್ಲಿ ಪ್ಯೂಬರ್ಟಿ ಅಂತ ಹೇಳಿ ಒಂದು 8-9 ವಯಸ್ಸಿನ ಮಕ್ಕಳೇ ಈಗ ಹೊಸದಾಗಿ ಮುಟ್ಟಾಗ್ತಾ ಇರೋದ್ರಿಂದ, ಸೊ ಆ ಚಿಕ್ಕ ಮಕ್ಕಳಿಗೂ ನಾವು ಅಷ್ಟು ಕೆಮಿಕಲ್ಸ್ ಯುಕ್ತ ಪ್ಯಾಡನ್ನು ಕೊಡ್ತಾ ಇದ್ದೇವೆ. ಲೇಟೆಸ್ಟ್ ಸರ್ವೆ ಪ್ರಕಾರ ಸ್ಯಾನಿಟರಿ ಪ್ಯಾಡಲ್ಲಿ ಲೆಡ್ ಮತ್ತು ಆರ್ಸೆನಿಕ್ ಅಂತಹ ಹಾನಿಕಾರಕ ಅಂಶಗಳು ಪತ್ತೆ ಆಗಿದೆ, ಅದು ಫೇಮಸ್ ಬ್ರ್ಯಾಂಡ್ಗಳಲ್ಲಿ. ಸೊ ಅಂತಹ ಕೆಮಿಕಲ್ ಯುಕ್ತ ಸ್ಯಾನಿಟರಿ ಪ್ಯಾಡ್ ಅನ್ನ ಯೂಸ್ ಮಾಡಿ ಕಂಟಿನ್ಯೂಸ್ ಯೂಸ್ ಮಾಡಿ ಸವಿಕಲ್ ಕ್ಯಾನ್ಸರ್ ಆಗುವಂತಹದ್ದು, ನಂತರ ಬೇರೆ ಬೇರೆ ಇನ್ಫರ್ಟಿಲಿಟಿ ಕೂಡ ಆಗುವಂತಹದ್ದು, ಅಷ್ಟೊಂದು ಸಿವಿಯರ್ ಆದಮೇಲೆ ನಾವು ಎಷ್ಟೊಂದು ಅಮೌಂಟನ್ನು ಹಾಸ್ಪಿಟಲ್ಗೆ ಕೊಡ್ತೀವಿ ಅಲ್ವಾ, ಲಕ್ಷಾನುಗಟ್ಟಲೆ ಖರ್ಚು ಮಾಡ್ತೇವೆ. ಸೊ ಅಷ್ಟು ಖರ್ಚು ಮಾಡೋ ಬದಲು ನಾವು ಪ್ರಿಕಾಷನ್ನ ತಗೊಳ್ಳೋದು ಒಳ್ಳೆಯದು ಅಂದ್ಕೊಳ್ತೇನೆ. ಅಡ್ವಾಂಟೇಜಸ್ ನಮಗೆ ತಿಳಿದಾಯಿತು, ಬಟ್ ನನಗೆ ನೋಡ್ತಾ ಇದ್ದಾಗ ಡೆಫಿನೆಟ್ಲಿ ಹೆಣ್ಮಕ್ಳಿಗೆ ತುಂಬ ಕ್ವಶನ್ಸ್ಗಳು ಬರ್ತಾನೆ ಇರುತ್ತೆ. ನನ್ಗೆ ಅನ್ನಿಸ್ತಾ ಇರೋದು, ಈ ಒಂದು ಇಷ್ಟೊಂದು ಸಣ್ಣ ಆಗಿರುವಂತಹ ವಸ್ತು ಸಾಕಾಗುತ್ತಾ? ಫಸ್ಟ್ ಟೈಮ್ ಯೂಸ್ ಮಾಡಬೇಕಿದ್ರೆ ಗೊಂದಲಗಳಿರುತ್ತೆ, ಇದು ಯೂಸ್ ಮಾಡೋದು ಸೇಫಾ ಅಥವಾ ಹೇಗೆ, ಯಾವ ಸೈಜ್ ಸೆಲೆಕ್ಷನ್ ಮಾಡಬೇಕು ಅಂತ ಹೇಳಿ. ಅದ್ರಲ್ಲಿ 3 ಸೈಜ್ ಇರುತ್ತೆ, ಸ್ಮಾಲ್, ಮೀಡಿಯಂ, ಲಾರ್ಜ್. ಕರೆಕ್ಟ್ ಆದ ಸೈಜನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು. ಸೈಜ್ ಗೈಡ್ ಇರುತ್ತೆ. ಡಿಸ್ಅಡ್ವಾಂಟೇಜಸ್ ಬಗ್ಗೆ ಕೇಳಿದ್ರಲ್ವಾ? ಸೊ ಡಿಸ್ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ, ನಾವು ಫಸ್ಟ್ ಟೈಮ್ ಯೂಸ್ ಮಾಡಬೇಕಿದ್ರೆ ಭಯ ಕಾಡ್ತಾ ಇರುತ್ತೆ. ಸೊ ಇನ್ಕ್ಲೂಡಿಂಗ್ ಮೀ, ನಾನು 7.5 years ಆಯ್ತು ಯೂಸ್ ಮಾಡ್ತಾ. ಸೊ ಫಸ್ಟ್ ಟೈಮ್ ಯೂಸ್ ಮಾಡಬೇಕಿದ್ರೆ ನನಗೂ ಭಯ ಆಯ್ತು. ಈ ಭಯದಿಂದಾನೇ ತುಂಬಾ ಜನ ಹೆಣ್ಮಕ್ಳು ಮುಂದೆ ಬಂದು ಯೂಸ್ ಮಾಡೋದಿಲ್ಲ. ಯಾಕಂದ್ರೆ ನಾವೇ ಇನ್ಸರ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪೇನ್ ಆಗತ್ತೋ ಏನೋ, ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೇಳಿ ಒಂದಿಷ್ಟು ಗೊಂದಲಗಳಿದೆ. ಬಟ್ ಒಮ್ಮೆ ಯೂಸ್ ಮಾಡಿ ನೋಡಿ, ಒಮ್ಮೆ ಯೂಸ್ ಮಾಡಿ ನೋಡಿದಾಗ ನಿಮಗೆ ಅದು ಹೇಗೆ ಅಂತ ಹೇಳಿ ಅನುಭವಗಳಾಗತ್ತೆ. ಹೌದು, ಖಂಡಿತವಾಗ್ಲೂ 2 to 3 ಪೀರಿಯಡ್ ನಮಗೆ ಅದನ್ನು ಕಂಫರ್ಟೇಬಲ್ ಆಗಿ ಕಲ್ತ್ಕೊಳ್ಳೋದಕ್ಕೆ ಮಾಡ್ಕೊಳ್ಳೋದಕ್ಕೆ ಬೇಕಾಗತ್ತೆ. ನಂತರ ಲೈಫ್ ಪೂರ್ತಿ ನಾವು ಆರಾಮಾಗಿರಬಹುದು. ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ, ನಾವು ಎಷ್ಟೋ ಸಲ ಈ ಕಪ್ಪನ್ನು 12 ತಾಸಿಗೊಮ್ಮೆ ತೆಗಿಬೇಕು ಅಂತ ಹೇಳಿದ್ರು ಮರ್ತು ಹೋಗ್ಬಿಡ್ತೀವಿ ತುಂಬ ಸಲ, ಅಷ್ಟು ಕಂಫರ್ಟೇಬಲ್ ಆಗಿಬಿಟ್ಟಿರುತ್ತೆ. ಇದು ಒಳಭಾಗದಲ್ಲಿ ಇರೋದ್ರಿಂದ ಏನಾದರೂ ಒಂಥರ ಉಸಿರು ಕಟ್ಟಿರುವಂಥ ಅನುಭವ ಏನಾದರೂ ಆಗ್ಬೋದಾ? ಆ ಥರ ಏನಾದರೂ ಇರುತ್ತಾ?
ಓಕೆ, ತುಂಬಾ ಡಿಫ್ರೆಂಟ್ ಆದ ಕ್ವಶನ್. ನನಗೆ ಯಾರು ಈ ತರ ಕ್ವಶನ್ ಕೇಳಿಲ್ಲ, ಫಸ್ಟ್ ಟೈಮ್ ನೀವು ಕೇಳ್ತಾ ಇರೋದು. ಇದು ನಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ ಮಾಡೆಲ್ ಅಂತ ಹೇಳಿದ್ರೆ ಕರೆಕ್ಟ್ ಸೇಮ್ ರೆಪ್ಲಿಕಾ ಇದು ಮಾಡೆಲ್. ಸೊ ಇಷ್ಟೇ ಸೈಜ್ ಅಲ್ಲಿ ನಮಗೆ ಅಂಗಾಂಗಗಳು ಹಾಗೇನೆ ಇರುತ್ತೆ. ನಾವು ಮೆನ್ಸ್ಟ್ರಲ್ ಕಪ್ಪನ್ನ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ವೆಜೈನಾದಲ್ಲಿ ಹೀಗೆ ಇನ್ಸರ್ಟ್ ಮಾಡ್ತೇವೆ. ವೆಜೈನಾದಲ್ಲಿ ಈ ಥರ ಕುತ್ಕೊಳ್ಳುತ್ತೆ. ಇದು ನಮ್ಮ ಸವಿಕ್ಸು, ಗರ್ಭಕೋಶ ಅಂತ ಹೇಳ್ತಾರೆ. ಇದು ನಮ್ಮ ಯೋನಿಯ ಭಾಗ. ಇಲ್ಲಿಂದ ಬ್ಲಡ್ ಹೊರಗಡೆ ಬರುತ್ತೆ. ನಾವೇನ್ ಮಾಡ್ತೀವಿ, ಪ್ಯಾಡನ್ನು ಇಲ್ಲಿ ಇಟ್ಕೊಂಡಿರ್ತೀವಿ. ಬ್ಲಡ್ ಹೊರಗಡೆ ಬಂದಾಗ ಇಲ್ಲಿ ಅಬ್ಸಾರ್ಬ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಇಲ್ಲಿ ಜಸ್ಟ್ ಮೆನ್ಸ್ಟ್ರಲ್ ಕಪ್ನ ಇಟ್ಕೊಂಡು ಕಲೆಕ್ಟ್ ಮಾಡ್ಕೊಳ್ತೇವೆ. ಬ್ಲಡ್ ಯಾವಾಗ್ಲೂ ಗಾಳಿಯ ಜೊತೆ ಮಿಕ್ಸ್ ಆದಾಗ ಮಾತ್ರ ಅದ್ರ ಮೇಲೆ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತೆ. ಸೊ ಈಗ ನಾವು ಹೊರಗಡೆ ಬಂದಾಗ ಗಾಳಿ ಜೊತೆ ಮಿಕ್ಸ್ ಆದಾಗ ನಾವು ಪ್ಯಾಡ್ ಅನ್ನ ಪ್ರತಿ 6 ತಾಸಿಗೆ ಒಮ್ಮೆ ನಾವು ಅದನ್ನ ಚೇಂಜ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇನ್ಫೆಕ್ಷನ್ ಆಗೇ ಆಗತ್ತೆ. ಬಟ್ ಇದೇನಾಗತ್ತೆ ಅಂತ ಹೇಳಿದ್ರೆ ಕಪ್ ಇಲ್ಲೇ ಕುತ್ಕೊಳ್ಳೋದ್ರಿಂದ ಅದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಕುತ್ಕೊಂಡ್ ಬಿಡುತ್ತೆ. ಸೊ ಬಂದಿರುವಂತಹ ಬ್ಲಡ್ ಏನಾಗತ್ತೆ, ಹೊರಗಡೆ ಗಾಳಿ ಜೊತೆ ಮಿಕ್ಸ್ ಆಗೋದಿಲ್ಲ. ನಮ್ಮ ದೇಹದಲ್ಲಿ ಇದ್ದಾಗ ಹೇಗೆ ಅಷ್ಟು ಶುದ್ಧ ಅಂತಾನೆ ನಾನು ಹೇಳ್ತೇನೆ ಪೀರಿಯಡ್ ಬ್ಲಡ್ ಅನ್ನ. ಸೊ ಅಷ್ಟೇನೆ ಶುದ್ಧವಾಗಿರುತ್ತೆ ಇಲ್ಲಿ ಕಪ್ಪಲ್ಲಿ. ಏನು ಅಂದ್ರೆ ಈಗ ಪಬ್ಲಿಕ್ ಸ್ಪೇಸ್ಗಳಲ್ಲಿ ಇದನ್ನ ಬಳಕೆ ಮಾಡಿ ಅದನ್ನ ಮತ್ತೆ ಪುನರ್ಬಳಕೆ ಮಾಡೋದಕ್ಕೆ ಏನೋ ಒಂದು ಟ್ರೈ ಮಾಡ್ತಾರೆ ಅನ್ಕೊಳ್ಳಿ, ಅವಾಗ ಹೆಂಗೆ ಇದಾಗುತ್ತೆ? ಸೊ ಇದು ಕಪ್ಪನ್ನ ಸ್ಟೆರಿಲೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಾನು ಸಜೆಸ್ಟ್ ಮಾಡೋದು ಪ್ರತಿ ಮುಟ್ಟು ಎಂಡ್ ಆದ ಕೂಡಲೇ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಪ್ಪನ್ನ 5 ರಿಂದ 6 ನಿಮಿಷಗಳ ಕಾಲ ಕುದಿಸಬಹುದು. ಅಥವಾ ನಮ್ಮ ಕಡೆ ಈ ತರ ವಾಶ್ ಬರುತ್ತೆ, 1 ಡ್ರಾಪ್ ವಾಶ್ ಹಾಕ್ಬಿಟ್ಟು ವಾಶ್ ಮಾಡಬಹುದು. ಮೆನ್ಸ್ಟ್ರಲ್ ಕಪ್ಪಲ್ಲಿ ಸ್ಮಾಲ್, ಮೀಡಿಯಂ ಮತ್ತು ಲಾರ್ಜ್ ಅಂತ ಹೇಳಿ 3 ಸೈಜ್ಗಳು ಲಭ್ಯ ಇರುತ್ತೆ. ಈಗ ಸ್ಮಾಲ್ ಇದು ಒಂದು 18 ರಿಂದ 20 ml ಕೆಪಾಸಿಟಿ ಇರುತ್ತೆ. ಮೀಡಿಯಂಗೆ 26 ml ಕೆಪಾಸಿಟಿ ಇರುತ್ತೆ. ಲಾರ್ಜ್ಗೆ 30 ml ಕೆಪಾಸಿಟಿ ಇರುತ್ತೆ. ಸೊ ಏನಾಗುತ್ತೆ, ನಾವು ಯೂಸ್ ಮಾಡುವಂತಹ ಸ್ಯಾನಿಟರಿ ಪ್ಯಾಡ್ ಅಲ್ಲಿ 5 ರಿಂದ 6 ml ಮಾತ್ರ ಕೆಪಾಸಿಟಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ತುಂಬಾ ಅನ್ಕೊಳ್ತೇವೆ ನನಗೆ ತುಂಬಾ ಹೆವಿ ಫ್ಲೋ ಇದೆ ಅಂತ ಹೇಳಿ. ಒಂದು ಹೆಲ್ದಿ ವುಮನ್ ಅವಳ ಲೈಫ್ ಅಂದ್ರೆ ಒಂದು 24 hours ಅಲ್ಲಿ 30 to 40 ml ಮಾತ್ರ ಅವಳು ಬ್ಲೀಡ್ ಆಗ್ತಾಳೆ. ಸೊ ಒಂದು ಕಪ್ಪಿನ ಕೆಪಾಸಿಟಿನೇ ನೀವು ಮೀಡಿಯಂ 26 ಇದೆ, 30 ಇದೆ ಅಲ್ಲ. ಸೊ ಒಂದು ಪ್ಯಾಡು ನಾವು 5 ರಿಂದ 6 ಗಂಟೆ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ 2.5 ಪ್ಯಾಡ್ ಈಸ್ ಈಕ್ವಲ್ ಟು 1 ಕಪ್ ಅಷ್ಟು ಕಲೆಕ್ಟ್ ಆಗುವಷ್ಟು ಕೆಪಾಸಿಟಿ ನಮ್ಮ ಅಂದ್ರೆ ಮೆನ್ಸ್ಟ್ರಲ್ ಕಪ್ಪಲ್ಲಿ ಇರುತ್ತೆ. ಈಗಾಗಲೇ ನಾವು ಕಳೆದ 5 ವರ್ಷದಲ್ಲಿ 3 ಲಕ್ಷಕ್ಕಿಂತ ಅಧಿಕ ಹೆಣ್ಮಕ್ಳನ್ನ ಡೈರೆಕ್ಟ್ ಆಗಿ ನಾವು ಎಜುಕೇಟ್ ಮಾಡಿದ್ದೇವೆ. ಸೊ ಮೋರ್ ದನ್ 25,000 ಕಸ್ಟಮರ್ಸ್ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಜನ ಕಸ್ಟಮರ್ಸು ಪ್ರತಿ ಟೈಮ್ ಅವ್ರ ಪೀರಿಯಡ್ ಆದಾಗ ಕಪ್ ಯೂಸ್ ಮಾಡ್ಬೇಕಾದ್ರೆ ಒಂದು ಥ್ಯಾಂಕ್ಸ್ ಮೆಸೇಜ್ ನ ನಂಗೆ ಫಾರ್ವರ್ಡ್ ಮಾಡ್ತಾರೆ. ಯಾರಾದ್ರೂ ವಿಡಿಯೋ ನೋಡ್ತಾ ಇರೋರು ಆಲ್ರೆಡಿ ಇದನ್ನ ಬಳಕೆ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಒಂದು ಅಭಿಪ್ರಾಯ ಕೂಡ ತಿಳಿಸಿ. ಏನಕ್ಕೆ ಅಂದ್ರೆ ನೀವು ತಿಳಿಸುವಂತ ಅಭಿಪ್ರಾಯದಿಂದ ಇನ್ನೊಬ್ರಿಗೆ ಇದ್ರ ಬಗ್ಗೆ ಮಾಹಿತಿ ಹೋಗಿ ಅವರು ಬಳಸುವಂತ ಒಂದು ಉದಾಹರಣೆಗಳಿರುತ್ತೆ. ಇನ್ನೊಂದು ಏನು ಅಂದ್ರೆ ಉದ್ದೇಶ, ನಾವು ಆಗ್ಲೇ ಹೇಳ್ತಾ ಇದ್ವಿ, ಇದರಿಂದ ಒಂದು ಹೆಣ್ಮಗುಗೆ ಸಹಾಯ ಆಗೋದಷ್ಟೇ ಅಲ್ಲ, ಇದರಿಂದ ಒಂದು ಹೆಣ್ಮಕ್ಳು ಯಾರಾದ್ರೂ ಒಂದು ಸ್ವಉದ್ಯೋಗ ಮಾಡಬೇಕು ಅನ್ಕೊಂಡಿದ್ದೀನಿ, ಒಂದು ಆಂಟರ್ಪ್ರಿನರ್ಶಿಪ್ ಅಂತ ಏನು ಹೇಳ್ತೀವಿ ಅದನ್ನ ಮಾಡಬೇಕು, ಯಾವ್ದಾದ್ರು ಒಂದು ಸಣ್ಣ ಬಿಸ್ನೆಸ್ ಮಾಡಬೇಕು ಅನ್ನೋರ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅದು ಹೇಗೆ ಅಂತ ಅದನ್ನು ಕೂಡ ತಿಳಿಸ್ತೀವಿ. ಯಾರು ಕಸ್ಟಮರ್ಸು ಯೂಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ತುಂಬ ಸ್ಯಾಟಿಸ್ಫೈಡ್ ಇರ್ತಾರೆ, ಅವರಿಗೆ ನಾವು ರೀಸೆಲರ್ ಆಗಿ ಆನ್ಬೋರ್ಡಿಂಗ್ ಮಾಡ್ಕೊಳ್ತೇವೆ. ಸೊ ಅವ್ರೇನು ಮಾಡ್ತಾರೆ, ಅವ್ರಿಗೆ ನಾವು ಟ್ರೈನಿಂಗ್ ನೀಟಾಗಿ ಕೊಡ್ತೇವೆ ಹೇಗೆ ಮಾತಾಡೋದು ಅಂತ ಹೇಳಿ. ಈಗ ಯಾರೋ ಒಬ್ರು ನಿಮ್ಮ ವೀಕ್ಷಕರಲ್ಲೇನೆ ಒಬ್ರು ತಾವು ಒಂದು ಸೈಡ್ ಇನ್ಕಮ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಅಂತ ಹೇಳಿದ್ರೆ ನಮ್ಮ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಬಹುದು, ಕೆಳಗೆ ತೋರಿಸುವಂತಹ ಟೋಲ್ ಫ್ರೀ ನಂಬರ್ಗೆ. ಸೊ ಅದರಲ್ಲಿ ನಾವು ಫಸ್ಟ್ ಆನ್ಬೋರ್ಡಿಂಗ್ ಮಾಡ್ಕೊಂಡ್ಬಿಟ್ಟು ನಂತರ ಅವರಿಗೆ ಪ್ರತಿ ವಾರ ಅಥವಾ ಪ್ರತಿ ತಿಂಗಳಿಗೊಮ್ಮೆ ಆನ್ಲೈನ್ ಮೀಟಿಂಗ್ ಆದ್ರೆ ಆನ್ಲೈನ್, ಆಫ್ಲೈನ್ ಆದ್ರೆ ಆಫ್ಲೈನ್ ಮೀಟಿಂಗ್ ಅನ್ನ ಒಂದು ಸಲ ತಗೊಳ್ತೇವೆ, ಟ್ರೈನಿಂಗ್ ಕೊಡ್ತೇವೆ. ಹೆಣ್ಮಕ್ಳು ಹೌಸ್ ವೈಫ್ ತುಂಬಾ ಜನ ಇರೋರು ಏನ್ ಮಾಡ್ತಾರೆ, ಹೊರಗಡೆ ಜಗತ್ತಾಗಿ ಮಾತಾಡೋದೇ ಒಂದ್ ಸ್ವಲ್ಪ ಚಾಲೆಂಜಿಂಗ್. ಸೊ ಅವರು ಅವ್ರ ಫ್ಯಾಮಿಲಿ ಅಂತ ಹೇಳಿ ಇದ್ಬಿಡ್ತಾರೆ. ಸೊ ಹೇಗ್ ಮಾತಾಡೋದಪ್ಪ, ಹೇಗೆ ರಿಯಾಕ್ಟ್ ಮಾಡ್ತಾರೇನೋ, ರಿಜೆಕ್ಷನ್ ಮಾಡ್ಬಿಟ್ರೆ, ನೋ ಅಂತ ಹೇಳ್ಬಿಟ್ರೆ ಅದನ್ನ ಹೇಗೆ ಫೇಸ್ ಮಾಡೋದು ಅನ್ನುವಂತಹ ಒಂದು ಎಂಪವರ್ಮೆಂಟ್ ಅಂತಾನೆ ನಾನು ಹೇಳ್ಬಹುದು. ಇದನ್ನ ನಾವು ಟ್ರೈನಿಂಗ್ ಮೂಲಕ ಅವರಿಗೆ ಕೊಡ್ತೇವೆ. ಸೊ ಖಂಡಿತವಾಗ್ಲೂ ಯಾರು ಇಂಟ್ರೆಸ್ಟ್ ಇದ್ರೆ ನಮ್ಮ ನಂಬರ್ಗೆ ಕಾಲ್ ಮಾಡಬಹುದು. ಇದು ಬೆಲೆ ಎಷ್ಟಾಗಬಹುದು, ಹೇಗೆ ಪರ್ಚೇಸ್ ಮಾಡಬೇಕು, ಯಾರಿಂದ ತಗೋಬೇಕು ಅನ್ನೋದು ಕೂಡ ತಿಳ್ಕೊಳ್ಳೋಣ ಬನ್ನಿ. ಇದ್ರ ಜೊತೆ ಸ್ಟೆರಿಲೈಸರ್ ಕಂಟೈನರ್ ಅಂತ ಇರುತ್ತೆ, ಈ ತರ ಫೋಲ್ಡಬಲ್ ಇರುತ್ತೆ. ಇದು ಸಿಲಿಕಾನ್ ಮಟೀರಿಯಲ್ ಇಂದ ಮಾಡಿರುವಂತಹದ್ದು. ತುಂಬಾ ಜನ ಹೆಣ್ಮಕ್ಳಿಗೆ ಅದನ್ನ ಸ್ಟೆರಿಲೈಸ್ ಮಾಡೋದು ಒಂದು ದೊಡ್ಡ ಚಾಲೆಂಜಿಂಗ್, ಯಾಕಂತ ಹೇಳಿದ್ರೆ ಮತ್ತೆ ಅಡುಗೆ ಮನೆ ಹೋಗಿ ಬಾಯ್ಲ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅವಾಗ ಏನ್ ಮಾಡಬಹುದು, ಈ ತರ ಫೋಲ್ಡಬಲ್ ಅಲ್ಲಿ ಇದನ್ನ ಕ್ಯಾರಿ ಮಾಡೋದು ತುಂಬಾ ಈಸಿ. ಹಾಟ್ ವಾಟರ್ ಹಾಕ್ಬಿಟ್ಟು ಒಂದು ಡ್ರಾಪ್ ವಾಶ್ ಹಾಕ್ಬಿಟ್ಟು ಇದನ್ನ ಹೀಗೆ ಇಟ್ಬಿಟ್ರಾಯ್ತು, ಒಂದು 6 to 10 minutes ಇಟ್ಕೊಂಡು ನಂತರ ಇದಕ್ಕೆ ಸ್ಟೆರಿಲೈಸ್ ಆಗುತ್ತೆ, ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಈ ಥರ ಪ್ರಾಡಕ್ಟ್ಗಳಿದೆ. ಸೊ ನಂತರ
ಈ ಥರ ವಾಶ್ ಇರುತ್ತೆ. 1 ಡ್ರಾಪ್ ವಾಶನ್ನು ಇದ್ರ ಸ್ಟೆರಿಲೈಸರಲ್ಲಿ ಹಾಕಿಬಿಟ್ಟು ಸಹಿತ ಸ್ಟೆರಿಲೈಸ್ ಮಾಡ್ಕೊಳ್ಬಹುದು ಕಪ್ಪನ್ನು. ಒಂದು ಹೆಣ್ಮಕ್ಳಿಗೆ ಅಂತ ಹೇಳಿದರೆ ಹೊರಗಡೆ ಹೋಗಬೇಕಿದ್ರೆ ಡೇಟ್ ಹತ್ರ ಬಂದಿರತ್ತೆ, ಆಗಿಬಿಟ್ರೆ ಅಂತ ಹೇಳಿ ಭಯ ಇರುತ್ತೆ. ಒಂದು 3 to 4 ಡೇಸಿಂದನೇ ಒಂದು ಸ್ವಲ್ಪ ಭಯ ಇರುತ್ತೆ. ಸೊ ಆ ಟೈಮಲ್ಲೂ ಸಹಿತ ಏನು ಮಾಡಬಹುದು ಅಂತ ಹೇಳಿದ್ರೆ ಈ ಥರ ಪೀರಿಯಡ್ ಪ್ಯಾಂಟೀಸ್ ಅಂತ ಬರುತ್ತೆ. ಇದನ್ನು ನಾವು ರೆಗ್ಯುಲರ್ ಆಗಿ ಪೀರಿಯಡ್ಗೂ ಯೂಸ್ ಮಾಡಬಹುದು, ಹಾಗೆ ನಮಗೆ ಸ್ಟಾರ್ಟ್ ಆಗೋ ಮೊದಲು ಕೂಡ ಇದನ್ನು ಯೂಸ್ ಮಾಡ್ತಾ ಹೋಗಬಹುದು. ಸೊ ಈ ಥರ ಬರುತ್ತೆ. ಇದು ಸ್ಮಾಲಿಂದ 4XL ಸೈಜ್ವರೆಗೆ ಇರುತ್ತೆ. ಇದರಲ್ಲಿ ಇನ್ಬಿಲ್ಟ್ ಪ್ಯಾಡ್ ಇರುತ್ತೆ. ಜಸ್ಟ್ ಲೈಕ್ ನಾರ್ಮಲ್ ಪ್ಯಾಂಟಿ ಥರ ಇದನ್ನೇ ವೇರ್ ಮಾಡಿದ್ರಾಯಿತು, ಕಂಪ್ಲೀಟ್ ಕವರೇಜ್ ಸಿಗುತ್ತೆ. ಈಗ ನಾವು ಪ್ಯಾಡ್ ಹಾಕಿದಾಗ ಒಂದು ಸೈಡ್ ಸರ್ದು ಹೋಗಿಬಿಡುತ್ತೆ, ಒಂದು ಅಥವಾ ಮುಂದ್ಗಡೆ ಹಿಂದ್ಗಡೆ ಹೋಗಿಬಿಡುತ್ತೆ. ಬಟ್ ಈಗ ಪ್ಯಾಂಟಿಯಲ್ಲಿ ಇನ್ಬಿಲ್ಟ್ ಪ್ಯಾಡ್ ಇರೋದ್ರಿಂದ ನಾವು ಕಂಪ್ಲೀಟ್ ಈಗ ಮಲಗಿದಾಗ ಯಾವ ಭಂಗಿಯಲ್ಲೂ ಸಹಿತ ಆರಾಮಾಗಿ ಮಲಗಬಹುದು, ಮತ್ತು ನಮ್ಗೆ ಇಷ್ಟವಾದ ಡ್ರೆಸ್ಸನ್ನು ಕೂಡ ಹಾಕ್ಬೋದು. ಮತ್ತು ಇದರದ್ದು ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದರೆ ಯುರಿನರಿ ಇನ್ಕಾಂಟಿನೆನ್ಸ್ ಅಂತ ಹೇಳ್ತಾರೆ. ತುಂಬ ಜನ ಹೆಣ್ಮಕ್ಳಿಗೆ ಆಫ್ಟರ್ ಸಮ್ ಏಜ್ ಸ್ಲೈಟಾಗಿ ಯೂರಿನ್ ಡಿಸ್ಚಾರ್ಜ್ ಆಗುತ್ತೆ, ಕೆಮ್ಮಿದಾಗ, ಸೀನ್ದಾಗ, ನಂತರ ಡಯಾಬಿಟಿಸ್ ಪೇಷಂಟ್ಗೂ ಕೂಡ. ಸೊ ಆಗ ಅದು ಸೊಲ್ಯೂಷನ್ ಹುಡ್ಕೊಳ್ಳೋದು ಕಷ್ಟ, ಮತ್ತು ಅದನ್ನು ಹೊರಗಡೆ ಡಿಸ್ಕಷನ್ ಮಾಡೋದಕ್ಕೂ ಒಂಥರ ಮುಜುಗರದ ಸಂಗತಿ ಅದು. ಸೊ ಆಗಲೂ ಸಹಿತ ಈ ಥರ ಪ್ಯಾಂಟೀಸನ್ನು ಅವರು ಲೀಕ್ ಪ್ರೂಫ್ ಪ್ಯಾಂಟೀಸನ್ನು ಅವರು ಯೂಸ್ ಮಾಡಬಹುದು. ಈ ಥರ ಪ್ಯಾಡ್ಸ್ ಕೂಡ ಬರುತ್ತೆ, ರಿಯೂಸಬಲ್ ಪ್ಯಾಡ್ಸ್. ಸೊ ಇದು ಕೂಡ ಯೂಸ್ ಮಾಡಬಹುದು. ಇದಕ್ಕೂ ಲೀಕ್ ಪ್ರೂಫ್ ಲೇಯರ್ ಇರುತ್ತೆ ಬ್ಯಾಕ್ ಸೈಡ್. ಇದರ ಕೆಪಾಸಿಟಿ ಕೂಡ 60 to 70 ml ಇರುತ್ತೆ. ಇದನ್ನು ಕೂಡ 12 ತಾಸುಗಳ ಕಾಲ ಯೂಸ್ ಮಾಡಬಹುದು. 2 ರಿಂದ 3 ವರ್ಷಗಳ ಕಾಲ ಮರುಬಳಕೆ ಆಗುತ್ತೆ. ಈ ಥರ ಪ್ಯಾಡ್ಸ್ ಬರುತ್ತೆ. ನೀವು ಈ ಥರ ಪರಿಸರ ಸ್ನೇಹಿ ಮತ್ತು ಆರೋಗ್ಯಕ್ಕೂ ಪೂರಕವಾದಂತಹ ಪ್ರಾಡಕ್ಟನ್ನು ಖರೀದಿ ಮಾಡಲು ನಮ್ಮ ವೆಬ್ಸೈಟ್ www.comficup.in ವಿಸಿಟ್ ಮಾಡಿ. ಹಾಗೆ ನಮ್ಮ ಟೋಲ್ ಫ್ರೀ ನಂಬರ್ ಕೂಡ ಇದೆ, 7349618782. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಆರ್ಡರ್ ಪ್ಲೇಸ್ ಮಾಡಬಹುದು. ಫ್ರೀ ಹೋಮ್ ಡೆಲಿವರಿ ಸರ್ವಿಸ್ ಕೂಡ ಇರುತ್ತೆ. ಈ ಕಾಂಫಿಕಪ್ನ ಬೆಲೆ ಜಸ್ಟ್ 699 ರೂಪಾಯಿ, ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇದೆ. ಈಗ ಇದನ್ನು 10 ವರ್ಷದವರೆಗೆ ಯೂಸ್ ಮಾಡೋದ್ರಿಂದ ನಮಗೆ ಪ್ರತಿ ತಿಂಗಳು ಪೀರಿಯಡ್ಗೆ ಒಂದು 3 ರಿಂದ 4 ರೂಪಾಯಿ ಮಾತ್ರ ಖರ್ಚು ಮಾಡ್ತೇವೆ. ದಿವಾ ಕಾಂಫಿಕಪ್ ಬಗ್ಗೆ ತಿಳ್ಕೊಂಡು ಸಖತ್ ಖುಷಿ ಆಯಿತು. ಇದು ಇನ್ನೂ ಹೆಚ್ಚು ಹೆಣ್ಮಕ್ಳಿಗೆ ತಿಳಿಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಏನಾದರೂ ಇದನ್ನು ಬಳಕೆ ಮಾಡಬೇಕು ಅಂತ ಇಷ್ಟ ಇದ್ದರೆ ನಮಗೆ ಡೈರೆಕ್ಟ್ ಒಂದು ಮೆಸೇಜ್ ಮಾಡಿ, ಹಾಗೆ ಈ ವಿಡಿಯೋನ ಕೂಡ ಶೇರ್ ಮಾಡಿ. ನಿಮಗೆ ಇದನ್ನು ತಲುಪೋಂಥ ಒಂದು ವ್ಯವಸ್ಥೆನ ನಾವು ಮಾಡ್ತೀವಿ. ಹಾಗೆಯೇ ನೀವು ಕೂಡ ಖರೀದಿ ಮಾಡಿ, ಬೇರೆಯವ್ರಿಗೂ ಕೂಡ ತಿಳಿಸ್ಕೊಡಿ. ಇದನ್ನು ಬಳಕೆ ಮಾಡಿ, ಇದು ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಪುನರ್ಬಳಕೆ ಮಾಡ್ಬೋದು. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಮಸಾಲಾ ಚಾಯ್ ಮೀಡಿಯಾ. ಬಾಯ್.